ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಆರ್ಸಿಡಿ. ನಾನು ಏಕಪಾತ್ರ ಅಭಿನಯದಲ್ಲಿ ಬುದ್ಧ ಮತ್ತು ಕಿಸಾ ಗೌತಮಿಯ ಸಾಸಿವೆ ಕಾಳಿನ ಕಥೆಯನ್ನು ಮಾಡುತ್ತಿದ್ದೇನೆ. ಪಾತ್ರಗಳು: ಬುದ್ಧ, ಕಿಸಾ ಗೌತಮಿ, ನಾಗರಿಕರು. ಸನ್ನಿವೇಶ: ಕಿಸಾ ಗೌತಮಿ ಎಂಬ ಹೆಂಗಸು ತನ್ನ ಮಗನನ್ನು ಕಳೆದುಕೊಂಡು ರೋಧಿಸುತ್ತಿರುತ್ತಾಳೆ. ಆಗ ಬುದ್ಧನಿಂದ ಮನ ಪರಿವರ್ತನೆಯಾಗಿ ಜೀವನದ ಸಂದೇಶವನ್ನು ತಿಳಿಸುತ್ತಾರೆ. ಕಂದ, ನನ್ನ ಕಂದ, ನನ್ನ ಬಾಳಿನ ಬೆಳಕು, ನನ್ನ ಕಣ್ಣಿನ ನಂದಾದೀಪ ಹಾರಿ ಹೋಯಿತಲ್ಲ ಕಂದ. ಇನ್ನು ನನ್ನ ಬದುಕೆಲ್ಲ ಶೂನ್ಯ ಕಂದ. ನಾಗರಿಕರು: ಗೌತಮಿ, ಯಾಕೆ ಹೇಗೆ ಮಾಡ್ತಿದ್ಯಾ? ನಿನ್ನ ಮಗು ಗತಿಸಿ ಒಂದು ದಿನ ಆದರೂ ಇನ್ನೂ ಶವ ಸಂಸ್ಕಾರಕ್ಕೆ ಯಾಕೆ ಒಪ್ಪಿಸಿಲ್ಲ? ಅಯ್ಯೋ ಇಲ್ಲ, ಈ ನನ್ನ ಕಂದನನ್ನು ನಾನು ಎಂದಿಗೂ ಬಿಟ್ಟುಕೊಳ್ಳಲಾರೆ ಕಂದ. ಇನ್ನೊಬ್ಬ ನಾಗರಿಕ: ತಂಗಿ, ಇದು ನನ್ನ ಪರಮಗುರು ಬುದ್ಧದೇವನ ಆವಾಸ ಸ್ಥಾನ, ಶಾಂತಿಯ ನೆಲಮನೆ. ದುಗುಡಕ್ಕೆ, ಅಶಾಂತಿಗೆ, ಕಣ್ಣೀರಿಗೆ ಇಲ್ಲಿ ಜಾಗವಿಲ್ಲ ಸಹೋದರಿ. ಏನು, ಇಲ್ಲಿ ಕಣ್ಣೀರಿಗೆ ಜಾಗವಿಲ್ಲವೇ? ಹಾಗಾದರೆ ಆ ನಿನ್ನ ಗುರು ನನ್ನ ಕಣ್ಣೀರನ್ನು ತಡೆಯುವನ? ನನ್ನ ಈ ಕಂದನಿಗೆ ಮರಳಿ ಜೀವ ಕೊಡುವನ? ಮರಳಿ ಜೀವ ಕೊಟ್ಟರೂ ಕೊಡಬಹುದು. ಅವರು ಸಿದ್ಧಜೀವಿ, ಬದುಕನ್ನು ಗೆದ್ದು ನಿಂತವರು. ನಿಜವೇ? ನಿಜವೇ? ಎಲ್ಲರೂ ಬುದ್ಧನ ಕಡೆಗೆ ಹೊರಟರು. ಬುದ್ಧಂ ಶರಣಂ ಗಚ್ಚಾಮಿ, ಬುದ್ಧಂ ಶರಣಂ ಗಚ್ಚಾಮಿ. ತಂದೆ ಗೌತಮ ಬುದ್ಧ, ನೀವು ಈ ನನ್ನ ಕಂದನಿಗೆ ಮರಳಿ ಜೀವ ಕೊಡುವಿರಾ? ಹೇಳಿ. ಮರಳಿ ಜೀವ ಖಂಡಿತ ಕೊಡುವೆನು, ಆದರೆ ಅದಕ್ಕಾಗಿ ನೀನು ಒಂದು ಮತ್ತನ್ನು ತರಬೇಕು. ಮದ್ದು? ಯಾವ ಮದ್ದು? ಎಲ್ಲಿ ಸಿಗುತ್ತದೆ? ಖಂಡಿತ ತರುತ್ತೇನೆ. ಸಾವೇ ಇಲ್ಲದ ಮನೆಯಿಂದ ಒಂದು ಹಿಡಿ ಸಾಸಿವೆ ಕಾಳನ್ನು ತೆಗೆದುಕೊಂಡು ಬಾ. ಆಗ ನಾನು ನಿನ್ನ ಮಗನನ್ನು ಬದುಕಿಸಿಕೊಡುತ್ತೇನೆ. ಇಷ್ಟೇನಾ? ಈ ಕ್ಷಣದಲ್ಲೇ ತರುತ್ತೇನೆ, ಈ ಕ್ಷಣದಲ್ಲೇ ತರುತ್ತೇನೆ. ಕಿಸಾ ಗೌತಮಿ ನಾಗರಿಕರ ಮನೆಗೆ ಸಾಸಿವೆ ಕಾಳನ್ನು ಕೇಳಲು ಹೋಗುತ್ತಾಳೆ. ತಾಯಿ, ಒಂದು ಹಿಡಿ ಸಾಸಿವೆ ಕಾಳನ್ನು ಕೊಡುವಿರಾ? ಅಯ್ಯೋ, ಅಷ್ಟೇ ತಾನೇ, ಒಂದು ನಿಮಿಷ ತಂದು ಕೊಡುತ್ತೇನೆ. ತಾಯಿ, ಒಂದು ನಿಮಿಷ. ನಿಮ್ಮ ಮನೆಯಲ್ಲಿ ಯಾವುದೇ ಸಾವು ಆಗಿಲ್ಲ ತಾನೆ? ಅಯ್ಯೋ, ನಮ್ಮ ಅಣ್ಣನನ್ನು ಕಳೆದುಕೊಂಡ ದುಃಖ ಇನ್ನೂ ಹೋಗಿಲ್ಲ. ಹೋಗು ಹೋಗು. ಅಯ್ಯೋ. ಕಿಸಾ ಗೌತಮಿ ಇನ್ನೊಬ್ಬ ನಾಗರಿಕರ ಮನೆಗೆ ಹೋಗುತ್ತಾಳೆ. ಅಮ್ಮ, ನಿಮ್ಮ ಮನೆಯಿಂದ ಒಂದು ಹಿಡಿ ಸಾಸಿವೆ ಕಾಳು ಕೊಡುತ್ತೀರಾ? ಒಂದು ನಿಮಿಷ ಅಮ್ಮ. ನಿಮ್ಮ ಮನೆಯಲ್ಲಿ ಯಾವುದೇ ಸಾವು ಆಗಿಲ್ಲ ತಾನೆ? ಅಯ್ಯೋ, ನಮ್ಮ ತಾಯಿಯನ್ನು ಕಳೆದುಕೊಂಡು 8 ದಿನವೂ ಆಗಿಲ್ಲ. ಹೇಗೆ ಕೊಡಲಿ ನಿನಗೆ ಸಾಸಿವೆ ಕಾಳು? ಅಯ್ಯೋ, ಸಾವೇ ಇಲ್ಲದ ಮನೆಯಿಲ್ಲ, ಸಾವೇ ಇಲ್ಲದ ಮನೆಯಿಲ್ಲ. ಅಯ್ಯೋ, ಸಾವೇ ಇಲ್ಲದ ಮನೆಯಿಲ್ಲ. ಹೇಗೆ ತರಲಿ ಈ ಸಾಸಿವೆ ಕಾಳನ್ನು? ಅಯ್ಯೋ. ಕಿಸಾ ಗೌತಮಿಗೆ ಸಾಸಿವೆ ಕಾಳು ಸಿಗದಲೇ ಬುದ್ಧನ ಕಡೆಗೆ ಹೋಗುತ್ತಾಳೆ. ತಂದೆ, ಸಾಸಿವೆ ಕಾಳು ಎಲ್ಲೂ ಸಿಗಲಿಲ್ಲ.
ಸುದ್ದಿ ಇದ್ದೇ ಇದೆ. ಜಾತಸ್ಯ ಮರಣಂ ಧ್ರುವಂ, ಅಂದರೆ ಹುಟ್ಟಿದ್ದವರು ಸಾಯಲೇಬೇಕು. ತಂದೆ ತಾಯಿ, ಅಕ್ಕ ತಂಗಿ, ಅಣ್ಣ ತಮ್ಮ, ಮಕ್ಕಳು ಎಂಬ ಮೋಹದ ಭ್ರಮೆಯಲ್ಲಿ ಇರುತ್ತೇವೆ. ಅದರಿಂದ ಹೊರಗೆ ಬಾ. ಇದಕ್ಕಾಗಿ ಶೋಕಿಸಬೇಡ ತಾಯಿ, ಅಳಬೇಡ. ತಂದೆ, ನಾನು ಮೋಹದ ಭ್ರಮೆಯಿಂದ ಹೊರಗೆ ಬರುತ್ತೇನೆ. ಸರಿ, ಜ್ಞಾನದ ಪದದಲ್ಲಿ ನಡೀತಾಯಿ, ನಿನಗೆ ಮಂಗಳವಾಗಲಿ. ಧನ್ಯೋಸ್ಮಿ. Life is about life, live and death. Life is full of ups and downs. We should move on with positive thought. Thank you. ಧನ್ಯವಾದಗಳು.